ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಇಷ್ಟವಾದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ, ಇವತ್ತು ನಮ್ಮ ಚಿನ್ನಿ ಹೋಮ್ವರ್ಕ್ ಮಾಡ್ತಾಯಿದ್ಲು. ಸ್ವಲ್ಪ ಹೇಳ್ಕೊಡ್ತಿದ್ದೆ. ಅವಳಿಗೇನು ಹೇಳ್ಕೊಡೋದು ಬೇಡ, ಅವಳೇ ಮಾಡ್ಕೊತಾಳೆ. ಏನೋ ಸ್ವಲ್ಪ ಅಲ್ಲಿ ಇಲ್ಲಿ ತಪ್ಪು ಹೇಳಿದ್ವು ಅಷ್ಟೇ ಹೇಳ್ತೀನಿ, ಆದರೆ ಸ್ವಲ್ಪ ಪರ್ಫೆಕ್ಟಾಗಿ ಇದ್ದಾಳೆ. ಚೆನ್ನಾಗೇ ಓದ್ತಾಳೆ, ಬರೀತಾಳೆ, ಎಲ್ಲ ಮಾಡ್ತಾಳೆ. ಇವತ್ತು ಬೇರೆಯವರು ಬ್ಲೌಸ್ ಕೊಟ್ಟಿದ್ದರು ನನಗೆ ಹೊಲಿಯೋಕೆ ಅಂತ. ಹಂಗಾಗಿ ಸ್ವಲ್ಪ ಕಟ್ ಮಾಡ್ಕೊಂಡು, ನಮ್ಮ ಮಾರು ಕೂಡ ಮಲಗಿದ್ನಲ್ವ, ಹಂಗಾಗಿ ಅವ್ನು ಮಲಗ್ದಾಗೆ ಕಟ್ ಮಾಡ್ಕೊಂಬಿಡ್ಬೇಕು, ಇಲ್ಲಾಂದರೆ ಅಡ್ಡ ಬಂದುಬಿಡ್ತಾನೆ ಅಂತ ನಾನು ಬ್ಲೌಸ್ ಕಟ್ ಮಾಡ್ತಿದ್ದೆ. ನೋಡಿ, ಯಾರೆಲ್ಲ ಈಸಿಯಾಗಿ ಬ್ಲೌಸ್ ಕಟ್ ಮಾಡ್ಬೋದು, ಯಾರೆಲ್ಲ ಕಲಿತಿದ್ದೀರೋ ಅವರಿಗೆಲ್ಲ ಈಸಿ ಆಗುತ್ತೆ. ಈ ಕಟ್ಟಿಂಗು ತುಂಬಾ ಸುಲಭವಾಗಿ ಕಟ್ ಮಾಡ್ತಾ ಇದ್ದೀನಿ. ತುಂಬಾ ಸುಲಭವಾಗಿ ಕಟ್ ಮಾಡ್ಬೋದು ಫ್ರೆಂಡ್ಸ್, ನಿಮಗೂ ಈಸಿ ಅನಿಸುತ್ತೆ, ಏನು ಕಷ್ಟ ಆಗಲ್ಲ. ಅಂದರೆ ನಾನು ಕಲಿಯುವಾಗ ಸ್ವಲ್ಪ ಕಷ್ಟ ಅನಿಸಿತ್ತು. ಕಲಿತ ಮೇಲೆ ತುಂಬಾ ಈಸಿ ಆಗುತ್ತೆ ಬ್ಲೌಸ್ ಕಟ್ಟಿಂಗ್, ಯಾವುದಾದ್ರೂ ಇರ್ಬೋದು. ನಾನು ಇವಾಗ ಮನೆಯಲ್ಲೇ ಹೊಲಿತಿದ್ದೀನಿ, ಅಷ್ಟು ಇಷ್ಟು ಬಟ್ಟೆ ಬರ್ತವೆ. ಹಂಗಾಗಿ ಸ್ವಲ್ಪ ಟೈಮ್ ಇದ್ದಾಗೆಲ್ಲ ನಾನು ಈ ಥರ ಕಟ್ಟಿಂಗ್ಗಾಗಲಿ ಹೊಲಿಯೋದಾಗಲಿ ಮಾಡ್ಕೊಂಬಿಡ್ತೀನಿ. ಆಮೇಲೆ ನನ್ನ ಮಗ ಇದ್ಬಿಟ್ರೆ ಮಾಡೋಕ್ಕಾಗಲ್ವಲ್ವ, ಹಂಗಾಗಿ ಒಬ್ಬಳೇ ಇರ್ತೀನಿ. ಹಿಡಿಯೋದು ಕೂಡ ತುಂಬಾ ಕಷ್ಟ ಆಗಿಬಿಡುತ್ತೆ. ನಮ್ಮ ಮನೆಯವ್ರು ಕೂಡ ಇರಲ್ಲ. ಅವನು ಭಾಳ ಚಿದಗಂದರೆ ಚಿದಗಿದ್ದಾನೆ, ಅವನು ಭಾರಿ ಚೂಟಿ ಇದ್ದಾನೆ. ಅವನು ಒಬ್ಬನಂತೂ ಬಿಡೋ ಹಾಗೆ ಇಲ್ಲ, ಅದು ಇದು ಎಲ್ಲ ಮೈ ಮೇಲೆ ಹಾಕ್ಕೊಂಡ್ಬಿಡ್ತಾನೆ. ಹಂಗಾಗಿ ನಾನು ಅವ್ನು ಮಲಗ್ದಾಗೆ ಎಲ್ಲ ಕೆಲಸನ ಮುಗಿಸ್ಕೊಂಡ್ಬಿಡ್ತೀನಿ. ಈ ಥರ ಸ್ವಲ್ಪ ಫ್ರೀ ಇದ್ದರೆ ದಿನಕ್ಕೆ 2 ಟೈಮ್ ಮಲಗ್ತಾನೆ ಅವನು, ಅದರಲ್ಲೇ ನಾನು ಕೆಲಸ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ನಾಳೆನೇ ಅವ್ರಿಗೆ ಬ್ಲೌಸ್ ಕೊಡಬೇಕು, ಹಂಗಾಗಿ ಇವತ್ತೇ ಸ್ಟಿಚ್ ಮಾಡಿದರೆ ಆಯ್ತಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಹಾಗೆ ನಮ್ಮ ಚಿನ್ನಿ ಕೂಡ ಸ್ಕೂಲಲ್ಲಿ ಶೂ ತೊಗೊಳಕ್ಕೆ ಕೇಳಿದ್ರು. ಅವಳಿಗಿನ್ನ ಯೂನಿಫಾರ್ಮ್ ಕೊಟ್ಟಿಲ್ಲ, ನಾವು ತೊಗೊಂಡ್ರೆ ಆಯ್ತಂತ ಫಸ್ಟೇ ತೊಗೊಂಡಿದ್ದೀವಿ. ನಾಳೆ ಕೊಡ್ತಾರೆ ಯೂನಿಫಾರ್ಮ್ ಅವಳಿಗೆ. 2 ಜೊತೆಗೆ ಹಾಕ್ಕೊಡ್ಬೇಕು. ಅವ್ರು ಶೂ ಕೊಡಲ್ಲ, ಅದಕ್ಕಾಗಿ ನಾವೇ ಶೂ ತಗೋಬೇಕು. ಅವಳಿಗೆ ಶೂ ತೊಗೊಂಡು ಹಾಗೆ ಸೈಜ್ ಕೂಡ ನೋಡಿಕೊಂಡು ನಾನು ಸ್ವಲ್ಪ ಹೊರಗಡೆ ಹೋಗಿದ್ದೆ, ಹಾಗಾಗಿ ಅವಳಿಗೆ ಶೂ ತಗೊಂಡು ಎಲ್ಲರೂ ಮನೆಗೆ ಬಂದ್ವಿ. ಮತ್ತು ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು, ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಸ್ವಲ್ಪ ನಮ್ಮ ಚಿನ್ನಿಗೆ ಹೊಟ್ಟೆ ನೋವಂತ ತುಂಬ ದಿನದಿಂದ ಅಂತ ಇದ್ಲು. ಬೇರೆ ಕಡೆ ಎಲ್ಲ ತೋರಿಸಿದ್ದೀವಿ, ಅವಳಿಗೆ ಕಡಿಮೆ ಆಗಿಲ್ಲ. ಹಂಗಾಗಿ ಸ್ಕ್ಯಾನಿಂಗ್ ಮಾಡಿಸಿದ್ರೆ ಏನನ್ನೋದು ಗೊತ್ತಾಗ್ಬಿಡುತ್ತಲ್ವ, ಹಂಗಾಗಿ ಸ್ವಲ್ಪ ಸ್ಕ್ಯಾನಿಂಗ್ಗೆ ಅಂತ ಹೋಗ್ತಾಯಿದ್ವಿ. ಟ್ರೈನಲ್ಲಿ ಹೋಗ್ತಿದ್ದೀವಿ. ನೋಡಿ, ನಮ್ಮೂರಿಂದ ಬೊಮ್ಮನಹಳ್ಳಿಗೆ ಟ್ರೈನ್ ಇದೆ, ಹಂಗಾಗಿ ಟ್ರೈನಲ್ಲೇ ಹೋಗ್ತಿದ್ದೀವಿ. ಸ್ಕ್ಯಾನಿಂಗ್ ರಿಪೋರ್ಟ್ ಬಂದಮೇಲೆ ಏನೂ ಇಲ್ಲ, ಎಲ್ಲ ಆರಾಮಿದೆ. ಅದು ಸ್ವಲ್ಪ ಸ್ಕೂಲಿಗೆಲ್ಲ ಕಳಿಸ್ತಿದ್ದೀವಲ್ಲ, ಪ್ರೆಜರ್ಗೆ ಹಂಗಾಗುತ್ತೆ ಅಂತಂದರು. ಇವಾಗೇನು ನನಗೆ ಬೇಜಾರಿಲ್ಲ, ಆದರೂ ಟೆನ್ಷನ್ ಕೂಡ ಇಲ್ಲ, ಸಮಾಧಾನವೇ ಅನ್ನಿಸ್ತಾ ಇದೆ. ಮೊದಲೆಲ್ಲ ಅವಳು ಹೊಟ್ಟೆ ನೋವು ಅಂತಿದ್ದಾಗೆಲ್ಲ ನನಗೆ ಸ್ವಲ್ಪ ಭಯ ಆಗೋದು. ಯಾಕೆ ಈ ಥರ ಅಂತಿದ್ದಾಳೆ, ತೋರಿಸ್ಕೊಂಬಂದರೂ ಕೂಡ ಇದೇ ಥರ ಅಂತಿದ್ದಾಳಲ್ವ ಅಂತ ಭಯ ಆಗ್ತಿತ್ತು. ಇವಾಗ ಸ್ಕ್ಯಾನಿಂಗ್ ಮಾಡಿಸಿದ್ದೀವಲ್ವ, ಏನು ಭಯ ಇಲ್ಲ, ತೊಂದರೆ ಇಲ್ಲ, ಸ್ವಲ್ಪ ಸಮಾಧಾನವಾಗಿದ್ದೀನಿ. ನೋಡಿ, ನಾನು ಶುಕ್ರವಾರ ಬೆಳಗ್ಗೆನೇ ಪೂಜೆ ಮಾಡಿದ್ದೀನಿ, ಮುಂಜಾನೆ. ಇನ್ನು ಇವರು ಮಲಗಿದ್ದಾರೆ. ಇಲ್ಲಿ ಅಂತೂ ಬೆಳಗ್ಗೆನೇ ಮಳೆ ಬಂದುಬಿಟ್ಟಿದೆ. ನೋಡಿ, ಕ್ಲೈಮೇಟ್ ಕೂಡ ಸ್ವಲ್ಪ ಕ್ರೌಡಾಗಿತ್ತು. ನಮ್ಮ ಮನೆಯವ್ರು ಕೂಡ ನೀರು ಹಿಡಿತಾಯಿದ್ರು. ಅವ್ರು ಕೆಲ್ಸಕ್ಕೆ ಹೋಗೋದ್ರೊಳಗಡೆ ಏನು ಕೆಲಸ ಆಗುತ್ತೋ ಅದಷ್ಟು ಮಾಡೋಗ್ತಾರೆ, ಅವ್ರ ಕೈಲಿ ಏನಾಗುತ್ತೋ ಅಷ್ಟು. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಮತ್ತು ನಾಳೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.